ಹಂಗೆ ಲಾಕ್ ಮಾಡ್ಬಿಟ್ಟಿಟ್ಟು ಒಂದ್ ಕೊಡ್ಲಿಲ್ಲನ 27 ಆಯ್ತಾ ಎಲ್ಲಾ ಕಡೆ ಮಾರ್ಕ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದ್ ರೌಂಡ್ ಮನೆ ಕೆಲ್ಸ ಎಲ್ಲ ಮುಗಿಸಿ ನಾನು ಬಂದು ಈ ಖರ್ಜೂರ ಪ್ಯಾಕೆಟ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ಈ ಖರ್ಜೂರ ಪ್ಯಾಕೆಟ್ ಅಮ್ಮ ತಂದಿದ್ದಾಗಿತ್ತು. ಅಮ್ಮ ಅಂದ್ರೆ ನನ್ನ ಅಕ್ಕನಮ್ಮ, ನನ್ ಕೋ ಸಿಸ್ಟರ್ ಇದಾರಲ್ವಾ, ಅವ್ರ ಅಮ್ಮ ತಂದಿದ್ದಾಗಿತ್ತು ಆಯ್ತಾ. ಅವ್ರು ಬಂದೋಗಿ ತುಂಬಾ ದಿನ ಆಯ್ತು. ನಾನು ಇದನ್ನ ಓಪನ್ ಮಾಡಿರ್ಲಿಲ್ಲ. ಇವತ್ತು ಓಪನ್ ಮಾಡ್ತಾ ಇದ್ದೀನಿ. ಖರ್ಜೂರ ತಿಂದು ನೀರ್ ಕುಡಿಯೋಣ ಅಂತ. ನಮ್ಮನೆಯವ್ರು ಯಾವಾಗ್ಲೂ ಹೇಳ್ತಾರೆ ಖರ್ಜೂರ ತಿಂದು ನೀರ್ ಕುಡಿಬೇಕು, ಅಂದ್ರೆ ಖರ್ಜೂರ ಜಾಸ್ತಿ ತಿಂದ್ರೆ ದಪ್ಪ ಆಗ್ತಾರೆ ಅಂತೆಲ್ಲ ಹೇಳ್ತಾರೆ. ನನ್ಗೆ ಗೊತ್ತಿಲ್ಲ. ನಾನ್ ಸ್ವಲ್ಪ ಕಡಿಮೆನೆ ಖರ್ಜೂರ ಎಲ್ಲ ತಿನ್ನೋದು ಅಪರೂಪಕ್ಕೆ. ಹಂಗೆ ತಿಂದು ಪ್ಯಾಕೆಟ್ ಅನ್ನ ಹಂಗೆ ಲಾಕ್ ಮಾಡ್ಬಿಟ್ಟಿಟ್ಟೆ. ಇದು ಲಯನ್ ಡೇಟ್ಸ್ ಅವ್ರದ್ದಾಗಿತ್ತು, ಚೆನ್ನಾಗಿತ್ತು ಆಯ್ತಾ. ಇದು 50 ರೂಪಾಯಿ, ಇದು 30 ರೂಪಾಯಿ. ಒಂದ್ ಕೊಡ್ಲಿಲ್ಲನ ಯಾಕೆ? ಕೇಳಲೇ ತಗೊಂಡೋಗು. ಇವತ್ತು ಮಧ್ಯಾಹ್ನ ಊಟಕ್ಕೆ ಏನ್ ಮಾಡೋದು ಅಂತ ವಿಚಾರ ಮಾಡ್ತಾ ಇದ್ದೆ. ನಂತರ ನಮ್ಮನೆಯವ್ರು ನಾನು ಒಂದ್ ರೌಂಡ್ ಮಾರ್ಕೆಟ್ ಹೋಗಿ ಬರ್ತೀನಿ, ತರಕಾರಿ ತರ್ತೀನಿ ಅಂತ ಹೇಳಿದ್ರು. ನಾನ್ ಹೇಳ್ದೆ ತರಕಾರಿ ಬೇಡ ರೀ, ಮಾವಿನಕಾಯಿ ತರ್ರಿ, ಇವತ್ತು ತಂಬ್ಳಿ ಮಾಡ್ತೀನಿ ಮಾವಿನಕಾಯಿಂದು ಅಂತ ಹೇಳಿದ್ದೆ. ಮಾವಿನಕಾಯಿ ಜೊತೆ ಶೇಂಗಾ ಕೂಡ ತಂದಿದ್ರು. ಇದು ಬಂದು ಹಸಿ ಶೇಂಗಾ. ಈ ಸಂತೆನಲ್ಲಿ ಕೆಜಿ ಲೆಕ್ಕದಲ್ಲಿ ಕೊಡ್ತಾರೆ. ಇಲ್ಲಿ ಹೊರಗಡೆ ಅಂದ್ರೆ ಈ ಬಾಜಾರಲ್ಲಿ ಇಟ್ಕೊಂಡಿರ್ತಾರೆ, ಲೇಡೀಸ್ ಎಲ್ಲ ಇಟ್ಕೊಂಡಿರ್ತಾರೆ. ಅವ್ರಾದ್ರೆ ಸಿದ್ದಿ ಲೆಕ್ಕದಲ್ಲಿ ಕೊಡ್ತಾರೆ. ಇವತ್ತು 50 ರೂಪಾಯಿಗೆ 3 ಸಿದ್ದಿ ಶೇಂಗಾ ಕೊಟ್ಟಿದ್ರು. ನಾನು ಸ್ವಲ್ಪ ಹಸಿ ಶೇಂಗಾನ ಎತ್ತಿಟ್ಟೆ, ನಮ್ಮನೆಯವ್ರು ತಿಂತಾರೆ ಅಂತ ಹೇಳಿ. ಇನ್ನ ಎಲ್ಲ ಬೇಯೋದಕ್ಕಿಟ್ಟೆ. ಕುಕ್ಕರ್ ಅಲ್ಲಿ ಬೇಯಿಸಿದಿದ್ರೆ ಬೇಗನೆ ಬೇಯ್ತಾ ಇತ್ತು, ಹಾಗೆ ಗ್ಯಾಸ್ ಕೂಡ ಸೇವ್ ಆಗ್ತಾ ಇತ್ತು. ನಾನು ಓಪನ್ ಪಾತ್ರೆನಲ್ಲಿ ಇಟ್ಬಿಟ್ಟಿದ್ದೆ. ಹಂಗಾಗಿ ಸ್ವಲ್ಪ ಸಮಯ ತಗೊಳ್ತಾ, ಆದ್ರೆ ನೀಟಾಗಿ ಬೆಂದ್ ಬಂದಿತ್ತು ಆಯ್ತಾ. ಉಪ್ಪೆಲ್ಲ ಹಾಕ್ಬಿಟ್ಟು ಬೇಯೋದಕ್ಕೆ ಇಟ್ಟಿದೀನಿ. ಒಂದು ಮುಚ್ಚಳ ಕೂಡ ಮುಚ್ಚಿದ್ದೆ, ಅಂದ್ರೆ ಬೇಗನೆ ಅಂದ್ರೆ ಬೇಯ್ಲಿ ಅನ್ನೋಗೋಸ್ಕರ ಅಷ್ಟೇ. ಹಂಗೆ ತಂಬ್ಳಿ ಮಾಡೋದಕ್ಕೆ ತೆಂಗಿನಕಾಯಿಂದು ಜುಟ್ಟೆಲ್ಲ ತೆಗಿತಾ ಇದ್ದೆ. ಇನ್ನ ನನ್ಗೆ ಒಗ್ಗರಣೆ ಸೊಪ್ಪು ಬೇಕಿತ್ತು. ನಂತರ ನೆನಪಾಯ್ತು, ಒಗ್ಗರಣೆ ಸೊಪ್ಪು ತರೋದಕ್ಕೆ ಹೋಗಿದ್ದೆ. ಮುಂಚೆ ಎಲ್ಲ ಒಗ್ಗರಣೆ ಸೊಪ್ಪು ಒಣಗೋಗಿತ್ತು. ಇವತ್ತು ಅಂದ್ರೆ ಇವಾಗ ಯುಗಾದಿ ಹಬ್ಬ ಆಯ್ತಲ್ವಾ, ಇವಾಗೆಲ್ಲ ಚಿಗುರಿದೆ, ಹೊಸ ಚಿಗುರು ಬಂದಿದೆ ಆಯ್ತಾ. ಈ ಕರಿಬೇವಿನ ಮರ ನೋಡೋದಕ್ಕೆ ಒಂಥರ ಚಂದ. ಇವಾಗ ಹತ್ತತ್ರ ಒಂದ್ 2 ತಿಂಗಳೇ ಆಗಿತ್ತು. ಕರಿಬೇವಿನ ಎಲೆ ಎಲ್ಲ ಫುಲ್ ಒಣಗೋಗ್ಬಿಟ್ಟಿತ್ತು. ಇನ್ನ ಮಾವಿನಕಾಯಿ ತಂಬ್ಳಿಗೂ ಕೂಡ ರೆಡಿ ಮಾಡ್ಕೊಂಡೆ. ಸದ್ಯದಲ್ಲಿ ನಾನು ರೆಸಿಪಿನ ಶೇರ್ ಮಾಡಿದ್ದೆ, ಮಜ್ಜಿಗೆ ಮಾವಿನಕಾಯಿ ತಂಬ್ಳಿದು. ಹಂಗಾಗಿ ಮತ್ತೆ ನಾನು ರೆಸಿಪಿ ಏನ್ ಶೇರ್ ಮಾಡೋದಕ್ ಹೋಗ್ಲಿಲ್ಲ. ತಂಬ್ಳಿ ಎಲ್ಲ ರೆಡಿ ಮಾಡಿದ್ದೆ. ಕೊನೆಯಲ್ಲಿ ಒಂದು ಒಗ್ಗರಣೆ ಕೂಡ ಹಾಕಿದ್ದಾಯ್ತು. ಇನ್ನ ಶೇಂಗಾ ಕೂಡ ಬೆಂದಿತ್ತು. ಹಂಗೇನೆ ನಾನು ಸೀರೆ ಫಾಲ್ ಎಲ್ಲ ಹಚ್ತಾ ಕುಂತಿದ್ದೆ. ಇವತ್ತು ಸುಮಾರು ಸೀರೆ ಇತ್ತು. ನಮ್ಮನೆಯವ್ರಿಗೆ ಈ ಸೀರೆ ತುಂಬಾ ಲೈಕ್ ಆಯ್ತಂತೆ, ನೋಡೋದಕ್ ತುಂಬಾ ಚಂದ ಇದೆ ಅಂತ ಹೇಳ್ತಾ ಇದ್ರು. ನಾನ್ ಸೀರೆ ಇಟ್ಬಿಟ್ಟು ಎಲ್ಲೋ ಹೋಗಿದ್ದೆ ಫಸ್ಟ್, ವಿಡಿಯೋ ಮಾಡಿ ಇಟ್ಟಿದ್ರು. ನಂತರ ಬಂದು ಕುತ್ಕೊಂಡು ಸೀರೆಗೆಲ್ಲ ಫಾಲ್ ಹಚ್ಚಿದ್ದಾಯ್ತು. ಕೆಲ್ಸಗಳು ನಡೀತಾ ಇರ್ತದೆ, ಆದ್ರೆ ವಿಡಿಯೋಸ್ ಮಾಡ್ತಾ ಇಲ್ಲ ಅಷ್ಟೇನೆ ನಾನು. ಯಾವ್ದು ಕೂಡ ಕೆಲ್ಸ ಸ್ಟಾಪ್ ಆಗೋದಿಲ್ಲ. ಎಲ್ಲಾ ಸೀರೆನೂ ಫೋಲ್ಡ್ ಮಾಡಿ ಈ ತರ ಕವರ್ ಅಲ್ಲಿ ಹಾಕಿಟ್ಟೆ. ನಂತರ ಸಂಜೆ ಮತ್ತೆ ಕೆಲ್ಸ ಎಲ್ಲ ಮಾಡ್ಕೊಳ್ತಾ ಇದ್ದೆ. ಮತ್ತೆ ಜಾಸ್ತಿ ವಿಡಿಯೋ ಮಾಡೋದಕ್ ಹೋಗ್ಲಿಲ್ಲ ನಾನು. ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು. ನಮ್ ಕಡೆ ಒಂದಿನ ಮಳೆ ಬಂದಿದೆ ಆಯ್ತಾ. ನಿಮ್ ಊರಲ್ಲೆಲ್ಲ ಮಳೆ ಬಂದಿತ್ತಾ ಅಂತ ಕಾಮೆಂಟ್ ಮಾಡಿ. ಸಣ್ಣದಾಗಿ ಮಳೆ ಕೂಡ ಬಂದಿತ್ತು ಇವತ್ತು ಬೆಳಿಗ್ಗೆ. ಅಂದ್ರೆ ಇವತ್ತು ಅಂತಂದ್ರೆ ಮಂಗಳವಾರ ಬೆಳಿಗ್ಗೆ ನಾವಕ್ಕ ತಂಗಿ ಇಬ್ರುನು ಕಸ ಕೊಡೋದಕ್ ಹೋಗಿದ್ವಿ. ಕಸ ಕೊಟ್ಬಿಟ್ಟು ಬರ್ತಾ ಇದೀವಿ. ಇನ್ನ ಸಂಜೆ ಇನ್ನ ಒಂದ್ ರೌಂಡ್ ಸ್ನಾನ ಮುಗಿಸಿ ನಾನು ಹೊರಗಡೆ ಹೊರಟಿದ್ದೆ. ಈ ಸ್ವಲ್ಪ ಕೆಲ್ಸ ಇತ್ತು, ಕೆಲ್ಸದ ಮೇಲೆ ಆಚೆ ಹೋಗಿದ್ದೆ. ಅಲ್ಲಿಂದ ಸೀದಾ ಸ್ವಲ್ಪ ಈ ಫ್ಯಾನ್ಸಿ ಸ್ಟೋರ್ಗೆ ಹೋಗ್ಬೇಕಿತ್ತು, ಹಂಗಾಗಿ ಹೋಗ್ತಾ ಇದ್ದೆ. ಇನ್ನ ನಮ್ಮೂರಲ್ಲಿ ಜಾತ್ರೆ ಬಂತು, ಹೊನ್ನವಾರ ಜಾತ್ರೆ 27 ಆಯ್ತಾ. ಕ್ಯಾಲೆಂಡರ್ ಮೇಲೆ 26, 27 2 ದಿನನೂ ರಾಮನವಮಿ ಇದೆ. ಆದ್ರೆ ದೇವಸ್ಥಾನದ ವತಿಯಿಂದ, ಕಮಿಟಿ ವತಿಯಿಂದ ಅನೌನ್ಸ್ ಮಾಡಿದ್ದಾರೆ 27 ಜಾತ್ರೆ ಅಂತ ಹೇಳ್ಬಿಟ್ಟು. ಎಲ್ಲರೂ ಕೂಡ ಜಾತ್ರೆಗೆ ಬನ್ನಿ, ನಮ್ಮೂರ್ ಜಾತ್ರೆಗೆ. ನಾವು ಕೂಡ ಹೋಗ್ಬೇಕು, ಯಾವಾಗ ಅಂತ ಗೊತ್ತಿಲ್ಲ. ಎಲ್ಲ ಅಂದ್ರೆ ತೇರೆಲ್ಲ ಕಟ್ತಾ ಇದ್ರು, ಎಲ್ಲಾ ಕಡೆ ಮಾರ್ಕ್ ಮಾಡಿದ್ರು ಅಂಗಡಿ ಹಾಕೋದಕ್ಕೆ. ತುಂಬಾ ಜನ ಸೇರಿದ್ರು, ಅಲ್ಲಲ್ಲಿ ಜನ ಎಲ್ಲ ಕುಂತ್ಕೊಂಡಿದ್ರು. ಅಂದ್ರೆ ಈ ಅಂಗಡಿ ಕಟ್ಟೋದಕ್ಕೆ ಏನ್ ಬರ್ತಾರಲ್ವಾ, ಅವರೆಲ್ಲ ಕುಂತ್ಕೊಂಡಿದ್ರು. ಒಂಥರ ಚಂದ ಅಂತ ಅನ್ಸ್ತಾ ಇತ್ತು. ವೆಂಕಟರಮಣ ದೇವಸ್ಥಾನದಲ್ಲಿ ಜಾತ್ರೆ ನಡೆಯುವಂತದ್ದು, ರಥ ಬೀದಿ. ಅಲ್ಲಿಂದ ಸೀದಾ ನಾವು ಮೊದ್ಲಿಗೆ ನಾವೆಲ್ಟಿ ಹೋದ್ವಿ. ನಾವೆಲ್ಟಿನಲ್ಲಿ ಸ್ವಲ್ಪ ಎಲ್ಲ ಚಿಕ್ಕ ಪುಟ್ಟ ಶಾಪಿಂಗ್ ಇತ್ತು, ಹಂಗಾಗಿ. ನಂತರ ಅಲ್ಲಿಂದ ಪೂರ್ವೈತ್ ಫ್ಯಾನ್ಸಿ ಸ್ಟೋರ್ ಬಂದೆ ನಾನು. ಇಲ್ಲಿ ಇವಾಗ ಹೊಸದಾಗಿ ರಸ್ತೆ ಮಾಡಿದ್ದಾರೆ ಆಯ್ತಾ, ಚೆನ್ನಾಗಿದೆ, ನೋಡೋದಕ್ ತುಂಬಾ ಚಂದ ಅಂತ ಅನ್ಸ್ತದೆ. ಹಂಗಾಗಿ ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ. ಸಂಜೆ ಯಾವಾಗ್ಲೂನು ರಶ್ಶೇನೆ. ಸಂಜೆ ಅಂತಲ್ಲ, ಈ ರೂಟಲ್ಲಿ ಯಾವಾಗ್ಲೂನು ರಶ್ಶೇನೆ, ಮತ್ತೆ ಟ್ರಾಫಿಕ್ ಕೂಡ ಆಗ್ತದೆ ಆಯ್ತಾ. ನಾವೆಲ್ಟಿ ಬಂದಿದ್ದೆ, ಆದ್ರೆ ಈ ಬಟ್ಟೆ ಉಜ್ಜೋ ಬ್ರಷ್ ಎಲ್ಲ ಬೇಕಿತ್ತು. ಒಂದ್ ತಗೊಂಡ್ ಒಂದ್ ಬಿಟ್ ಬಂದೆ. ಅಂದ್ರೆ
ಏನೋ ತರೋದಕ್ ಹೋಗಿದ್ದೆ, ಏನೋ ತಗೊಂಡು ಇನ್ನ ಕೆಲವೊಂದೆರಡು ಐಟಮ್ ಬೇಕಿತ್ತು, ನೆನ್ಪಿಲ್ಲ, ಬಿಟ್ಬಿಟ್ ಬಂದೆ. ಹಂಗೆ ಅಲ್ಲಿಂದ ಪುರೋಹಿತ್ ಫ್ಯಾನ್ಸಿ ಸ್ಟೋರಿಗೆ ಬಂದಿದ್ದೆ. ಇಲ್ಲಿ ಅಣ್ಣ ಇವತ್ತು ತುಂಬಾ ಬ್ಯುಸಿ ಆಗಿದ್ರು. ಅಣ್ಣನ್ ಮಿಸಸ್ ಕೂಡ ಇದ್ರು. ಅವ್ರು ಯಾವಾಗ್ಲೂನು ತುಂಬಾ ಪ್ರೀತಿಯಿಂದ ಮಾತಾಡ್ಸ್ತಾರೆ ಅಣ್ಣನ್ ಮಿಸಸ್ಸು. ತುಂಬಾ ದಿನ ಆಗಿತ್ತಲ್ವಾ ನಿಮ್ಮನ್ ನೋಡಿ ಅಂತ ಹೇಳ್ತಾ ಇದ್ರು. ನಾನು ಕೂಡ ಹಂಗೆ ಹೇಳ್ತಾ ಇದ್ದೆ, ಹೌದು ನಾನು ಕೂಡ ನಿಮ್ಮನ್ ನೋಡಿ ತುಂಬಾ ದಿನ ಆಯ್ತು ಅಂತ. ಇತ್ತೀಚಿಗೆ ನಾನು ಹೋಗೇ ಇರ್ಲಿಲ್ಲ ಇಲ್ಲಿಗೆ. ಸಂಜೆ ಹೊತ್ತು ಹೋದ್ರೆ ಮಾತ್ರ ಅವ್ರು ಮಿಸಸ್ ಇರ್ತಾರೆ, ಇಲ್ಲ ಅಂತಂದ್ರೆ ಇರೋದಿಲ್ಲ. ಅಂದ್ರೆ ಬೆಳಿಗ್ಗೆಲ್ಲ ಹೋದ್ರೆ ನನ್ಗೆ ಬಿಂದಿ ಖಾಲಿ ಆಗಿತ್ತು, ಹಂಗಾಗಿ ಬಿಂದಿ ತರೋದಕ್ಕೆ ಅಂತ ಹೋಗಿದ್ದೆ. ರಶ್ ಇದ್ರು, ಹಂಗಾಗಿ ಅವರಿಗೂ ಕೂಡ ಜಾಸ್ತಿ ಹೊತ್ತು ಮಾತಾಡೋದಕ್ಕಾಗ್ಲಿಲ್ಲ. ನಾನು ಈ ಬಿಂದಿ ಮತ್ತೆ ಕ್ಲಚ್ ಎಲ್ಲ ತಗೊಂಡೆ. ಹಂಗೆ ನಂತರ ಬಿಲ್ಲಿಂಗ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಬಂದೆ. ಇಲ್ಲಿ ಪ್ರತಿಯೊಂದು ಐಟಮ್ ಕೂಡ ಸಿಗ್ತದೆ. ಬ್ಲೌಸಿಗೆ ಲೈನಿಂಗು, ಸೀರೆ ಫಾಲು, ಇನ್ನ ಬ್ಲೌಸಿಗೆ ಹಾಕುವಂತದ್ದು ಲೇಸು, ಗೆಜ್ಜೆ ಎಲ್ಲಾನು ಕೂಡ. ನನ್ಗೆ ಈ ಕ್ಲಿಪ್ ತುಂಬಾ ಇಷ್ಟ ಆಯ್ತು. 10 ರೂಪಾಯಿ ಆಗಿತ್ತು ಅಷ್ಟೇನೆ. ಒಂದ್ 3-4 ಕ್ಲಿಪ್ ತಗೊಂಡೆ, ಇರ್ಲಿ ಬೇಕಾಗ್ತದೆ ಅಂತ. ನಾನ್ ಬೇಗನೆ ಕ್ಲಿಪ್ ಅನ್ನ ಹೊಡ್ಕೊಂಡ್ ಬಿಡ್ತೀನಿ. ಹಂಗಾಗಿ ಬರ್ತಾ ಇದ್ದಾಗ್ಲೇ ವಿಜಯತೆ ಸ್ವಲ್ಪ ಬಟ್ಟೆ ಕೊಟ್ಬಿಟ್ರು. ನಾನ್ ಸಂಜೆ ಸಾರ್ ಮಾಡ್ಬೇಕಿತ್ತು ಆಯ್ತಾ. ಅಂದ್ರೆ ನಾವೇನಾದ್ರೂ ಕೆಲ್ಸಗಳನ್ನ ಒಪ್ಕೊಂಡಾಗ ಅವ್ರಿಗೆ ಮಾಡ್ಕೊಡ್ಲೇಬೇಕು. ಈ ತರ ಸಂಜೆ ಸಾರ್ ಮಾಡೋದನ್ನ ಕ್ಯಾನ್ಸಲ್ ಮಾಡಿ ಅವ್ರಿಗೆ ಬಟ್ಟೆನ ಮಾಡ್ಕೊಟ್ಟೆ. ನಮ್ಮನೆಯವ್ರು ಬೈತಾರೆ, ಸಾಕು ನಿಲ್ಸು ಈ ಕೆಲ್ಸ ಎಲ್ಲಾನು ಅಂತ ಹೇಳಿ. ಆದ್ರೂನು ಖಾಲಿ ಕುತ್ಕೊಳ್ಬೇಕಲ್ಲ ಅಂತ ಕೆಲ್ಸ ಮಾಡ್ತೀನಿ ಈ ತರ. ಅಕ್ಕ ಕಾಲ್ ಮಾಡಿದ್ರು, ಅಕ್ಕನ್ ಜೊತೆ ಮಾತಾಡ್ತಾ ಇದ್ದೆ. ರಾತ್ರಿ ಊಟ ಮುಗಿಸಿ ಸಿಗ್ತಾ ಇದ್ದೀನಿ. ಗಂಟೆ ಸುಮಾರು 10. ತುಂಬಾ ದಿನಗಳಾಯ್ತು ನಾನು ಕ್ಯಾಮ್ರಾ ಮುಂದೆ ಬಂದು. ನೀವೆಲ್ಲ ಕೇಳ್ತೀರಿ ಯಾಕೆ ಬ್ಲಾಗ್ಸ್ ಹಾಕಿಲ್ಲ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಯಾಕೆ, ಏನಾಯ್ತು, ಹುಷಾರಿಲ್ವಾ, ಹೆಂಗಿದ್ರಿ ಅಂತೆಲ್ಲಾನು ಕೇಳ್ತಾ ಇದ್ರಿ. ಏನಂತಂದ್ರೆ ಇತ್ತೀಚಿಗೆ ಮನೆಯಲ್ಲಿ ಬೆಳಿಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಒಬ್ಳೇ ಇರ್ತೀನಿ ಆಯ್ತಾ. ರಾತ್ರಿ 10 ಗಂಟೆ ಅಲ್ಲ, ಟೈಮಿಂಗ್ಸೇ ಇಲ್ಲ, ಕೆಲವೊಂದ್ ದಿನ ಲೇಟ್ ಆಗ್ತದೆ ಈ ತರ. ಒಬ್ಳೇ ಇರ್ತೀನಿ ಅಲ್ವಾ ಬೆಳಿಗ್ಗೆಯಿಂದ ಸಂಜೆವರೆಗೂ. ನನಗೂ ಕೂಡ ಏನು ವಿಡಿಯೋ ಮಾಡ್ಬೇಕು ಅಂತಾನೆ ಅನ್ಸೋದಿಲ್ಲ. ಅಂದ್ರೆ ಮನೆಯೆಲ್ಲ ಖಾಲಿ ಇರ್ತದೆ. ಈ ತರ ಏನಾದ್ರೂ ಒಂದು ರೆಸಿಪಿ ಮಾಡೋಣ ಅಂತಂದ್ರು ಇವ್ರು ಇರೋದಿಲ್ಲ, ಇವ್ರನ್ನ ಬಿಟ್ಕೊಂಡು ತಿನ್ಬೇಕಾ ಅನ್ನೋ ಹಾಗೆ ಈ ತರ ಎಲ್ಲ ನಡೀತಾ ಇದೆ. ತುಂಬಾ ದಿನ ಆಯ್ತು. ಅವ್ರ ಕೆಲ್ಸದಲ್ಲಿ ಅವ್ರು ಬ್ಯುಸಿ ಆಗಿದ್ದಾರೆ, ಅವ್ರ ವರ್ಕ್ ಅಲ್ಲಿ. ಹಂಗಾಗಿ ನನ್ಗೆ ಯಾವ್ದೇ ರೀತಿ ವಿಡಿಯೋಸ್ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ರೀಸನ್ ಇಷ್ಟೇನೆ. ಇನ್ನ ವ್ಯೂವರ್ಸ್ ಒಬ್ರು ನನ್ಗೆ ಕೇಳ್ತಾ ಇದ್ರು, ಏನ್ ಡಿಸೈಡ್ ಮಾಡಿದ್ರಿ ವಿದ್ಯಾ ಅವ್ರೆ, ಇವಾಗ ಹೆಂಗಿದ್ರಿ, ಏನ್ ನಿರ್ಧಾರ ಮಾಡಿದ್ರಿ ಅಂತ ಕೇಳ್ತಾ ಇದ್ರು. ನಾನು ಕಳೆದ ಬ್ಲಾಗ್ ಅಲ್ಲೆಲ್ಲ ಹೇಳಿದ್ದಲ್ವಾ, ನನ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂ ನಡೀತಾ ಇದೆ ಅಂತ. ನಾನು ಯಾವುದೇ ರೀತಿ ನಿರ್ಧಾರನ ತಗೊಂಡಿಲ್ಲ. ರೀಸನ್ ಇಷ್ಟೇನೆ. ಇಲ್ಲಿ ಕೆಲವೊಂದು ಕಡೆ ಎಲ್ಲ ತೋರಿಸ್ತೀವಿ, ಅಂದ್ರೆ ಒಂದೊಂದು ಕಡೆ ಒಂದೊಂದು ರೀತಿ ಹೇಳಿದ್ರು. ಹಂಗಾಗಿ ಅಂದ್ರೆ ಸಡನ್ ಆಗಿ ಒಮ್ಮೆಲೇನೆ ಯಾವ್ದು ಕೂಡ ನಿರ್ಧಾರ ತಗೊಳ್ಳೋದು ಬೇಡ, ನೋಡೋಣ, ಕಾಯೋಣ ಅಂತ. ಕಾಯೋದಕ್ಕೇನು ಬೇಜಾರಿಲ್ಲ ನನಗೆ. ಅಂದ್ರೆ ಕಾಯ್ತಾ ಹೋದಾಗ್ಲೂ ಅಂದ್ರೆ ಸ್ವಲ್ಪ ಹೆಲ್ತ್ ಇಶ್ಯೂಸ್, ಸ್ವಲ್ಪ ಅಂದ್ರೆ ಆ ಪೇನ್ ಎಲ್ಲ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಷ್ಟು ಬಿಟ್ರೆ ಇನ್ನೇನಿಲ್ಲ. ನೋಡ್ಬೇಕು, ಇದ್ರ ಬಗ್ಗೆ ಎಲ್ಲ ವಿಚಾರ ನಡೀತಾ ಇದೆ. ಒಂದಿಷ್ಟು ಕಡೆ ಹೋಗಿದ್ದೀನಿ. ನನ್ನ ಹಾಸ್ಪಿಟಲ್ ನೇಮ್ ಎಲ್ಲ ಮತ್ತೆ ಮೆನ್ಷನ್ ಮಾಡೋದಿಲ್ಲ ಸ್ನೇಹಿತರೆ. ಒಬ್ಬೊಬ್ರಿಗೆ ಒಂದೊಂದು ಹಾಸ್ಪಿಟಲ್ ಮೇಲೆ ಒಂದೊಂದು ತರ ಅಭಿಪ್ರಾಯ ಇರ್ತದೆ, ಹಾಗಾಗಿ ನಾನು ಹೇಳೋದಿಲ್ಲ. ತುಂಬಾ ಕಡೆ ತೋರಿಸಿದೀನಿ, ಇನ್ನ ತುಂಬಾ ಕಡೆ ತೋರ್ಸೋದಿದೆ. ನೋಡೋಣ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದೀನಿ, ನೋಡ್ಬೇಕು. ಇನ್ನ ವ್ಲಾಗ್ ಹೋಗ್ತಾ ಇದ್ದಾಗ್ಲೇನೆ ನೀವು ಪ್ರತಿಯೊಬ್ರು ಹೇಳ್ತೀರಿ ಮತ್ತೆ ಕೇಳ್ತೀರಿ ಯಾಕೆ ಇಷ್ಟು ವೀಕ್ ಆಗಿದ್ದೀರಿ ಅಂತ. ನನಗೂ ಕೂಡ ಗೊತ್ತಿಲ್ಲ ಸ್ನೇಹಿತರೆ, ಯಾಕೆ ನಾನು ಇಷ್ಟು ವೀಕ್ ಆಗಿದ್ದೀನಿ ಅಂತ. ನನ್ನ ನೋಡಿದ ಪ್ರತಿಯೊಬ್ರು ಹೇಳ್ತಾರೆ, ಹಂಗೆ ನೀವು ಕೂಡ ಕೇಳ್ತೀರಿ. ನನಗೂ ಕೂಡ ರೀಸನ್ ಗೊತ್ತಿಲ್ಲ ಯಾಕೆ ಇಷ್ಟು ಸಣ್ಣ ಆಗಿದ್ದೀನಿ ಅಂತ. ಒಬ್ಬೊಬ್ರಿಗೆ ಒಂದೊಂದ್ ತರ ಹೆಲ್ತ್ ಮೇಲೆ ಪರಿಣಾಮ ಬೀರ್ಬಹುದು. ಕೆಲವರು ದಪ್ಪ ಆಗ್ಬಹುದು, ಕೆಲವೊಂದು ಹೆಲ್ತ್ ಇಶ್ಯೂ ಇಂದ, ಕೆಲವರು ವೀಕ್ ಆಗ್ಬಹುದು. ಈ ತರ ಎಲ್ಲ ಇರಬಹುದು. ನನ್ನ ಪ್ರಕಾರ ಗೊತ್ತಿಲ್ಲ, ಅದು ಕೂಡ ಒಂದು ರೀಸನ್ ಇರಬಹುದು. ಇನ್ನ ಒಂದಿಷ್ಟು ವಿಡಿಯೋಸ್ ಎಲ್ಲ ಇತ್ತು ಇನ್ಸ್ಟಾಗ್ರಾಮ್ ಇಂದು. ನಾವೇನ್ ನಿರೀಕ್ಷೆ ಮಾಡಿದ್ವಿ ಆ ತರ ಏನ್ ನಮ್ಗೆ ಅದ್ರಲ್ಲಿ ಲಾಭ ಏನು ಕೂಡ ಸಿಕ್ಕಿಲ್ಲ. ಹಂಗಾಗಿ ಅಂದ್ರೆ ಅದ್ರ ಬಗ್ಗೆನೂ ವಿಚಾರ ಮಾಡ್ತಾ ಇದೀವಿ. ಅಂದ್ರೆ ಒಂದು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದೇನು ತುಂಬಾ ಈಸಿ ಅಲ್ಲ ಅಲ್ವಾ. ಸ್ಟಾಕ್ ತರಿಸೋದು, ವಾಪಸ್ ಕೊಡೋದು, ವಿಡಿಯೋಸ್ ಮಾಡೋದು, ಇವೆಲ್ಲ ಇನ್ಸ್ಟಾಗ್ರಾಮಿಗೆ ಅಂತ. ನೋಡ್ಬೇಕು, ಅದ್ರ ಬಗ್ಗೆನೂ ಕೂಡ ವಿಚಾರ ನಡೀತಾ ಇದೆ ಎಲ್ಲಾನು. ಇನ್ನ ಇತ್ತೀಚೆಗೆ ನನ್ಗೊಂದು ಮಾತು ನೆನಪಾಗ್ತಾ ಇತ್ತು. ಏನಂತಂದ್ರೆ, ಯಾರಾದ್ರೂ ನಾವು ನೋವಲ್ಲಿದ್ದಾಗ, ಅಂದ್ರೆ ನಮ್ಗಾದ್ರೆ ಮಾತ್ರ ಅದು ನೋವು, ಇನ್ನೊಬ್ರಿಗಾದ್ರೆ ನಾವು ಅಂದ್ರೆ ಅವ್ರ ಹಣೆ ಬರ ಅಂತ ಹೇಳ್ತೀವಿ. ಅಂದ್ರೆ ಈ ತರ ತುಂಬಾ ಜನಕ್ಕೆ ಈ ಎಕ್ಸ್ಪೀರಿಯನ್ಸ್ ಆಗಿರ್ಬಹುದು. ಅದು ಅವಳ ಹಣೆ ಬರ, ಅನುಭವಿಸ್ಲಿ ಅನ್ನೋ ತರ. ಅಂದ್ರೆ ಕೆಲವೊಬ್ರು, ಎಲ್ಲರೂ ಅಂತ ಅಲ್ಲ,
ತುಂಬಾ ದೂರದವರು ಆಗಿರ್ಬಹುದು ಈ ತರ ಕಾಮೆಂಟ್ ಪಾಸ್ ಮಾಡ್ತಾರೆ. ಅವರಿಗಾದ್ರೆ ಮಾತ್ರ ನೋವು ಸ್ನೇಹಿತರೆ. ಈ ತರ ಎಲ್ಲ ಏನೇನೋ ನಡೀತಾ ಇರ್ತದೆ. ಕೆಲವೊಂದು ಮಾತುಗಳನ್ನ ನಾನು ಕೂಡ ಅಂದ್ರೆ ಕೇಳ್ತೀನಿ, ನನ್ನ ಮನ್ಸಿಗೆ ಬೇಜಾರಾಗೋ ತರನು. ಬಟ್ ನಾನು ಯಾವುದಕ್ಕೂ ರಿಯಾಕ್ಟ್ ಮಾಡೋದಿಲ್ಲ ಸ್ನೇಹಿತರೆ. ಎಲ್ಲದಕ್ಕೂ ರಿಯಾಕ್ಟ್ ಮಾಡ್ತಾ ಹೋದ್ರೆ ಸಂಬಂಧಗಳಿಗೆ ಅರ್ಥನೇ ಇರೋದಿಲ್ಲ ಅಲ್ವಾ ರೀ? ಇನ್ನ ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಾಳೆ ನಾವು ಶಾಪಿಂಗ್ ಹೋಗ್ಬೇಕು. ಶಾಪಿಂಗ್ ಯಾರ್ಯಾರು ಹೋಗೋದು ಅಂತಂದ್ರೆ ನಾನು ಮತ್ತೆ ಅಕ್ಕ ಇಬ್ರೇನೆ ಹೋಗೋದು ನಾಳೆ. ಈ ತರ ಇಬ್ರೇ ಹೋಗ್ತಾ ಇರೋದು ಫಸ್ಟ್ ಟೈಮ್ ಆಯ್ತಾ. ನೋಡ್ಬೇಕು ಹೆಂಗಿರ್ತದೆ ಎಕ್ಸ್ಪೀರಿಯನ್ಸ್ ಅಂತೆಲ್ಲಾನು. ಏನಕ್ಕೆ ಅಂತಂದ್ರೆ ಇವ್ರು ಬ್ಯುಸಿ ಆಗಿರ್ತಾರೆ, ಹಂಗಾಗಿ ಇವ್ರೇನ್ ನಮ್ ಜೊತೆ ಬರೋದಿಲ್ಲ, ಬಾವ ಅವರು ಕೂಡ ಬರೋದಿಲ್ಲ. ನಾವಿಬ್ರೇ ಹೋಗೋದು ಅಂತ ಸ್ವಲ್ಪ ಎಲ್ಲ ತುಂಬಾ ಶಾಪಿಂಗ್ ಇದೆ, ಎಲ್ಲಾನು ಮುಗಿಸ್ಕೊಂಡ್ ಬರೋದು ಅಂತ. ನೋಡೋಣ ಎಷ್ಟು ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ ಅಂತ ವೇಟ್ ಮಾಡಿ ಆಯ್ತಾ. ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಅಪ್ಡೇಟ್ ಮಾಡ್ತೀನಿ ಇದ್ರ ಬಗ್ಗೆ. ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ.